ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ನಾನಿವತ್ತೊಂದು ವಿಶೇಷವಾದ ಪದಾರ್ಥವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಲಿಕ್ಕೆ ಇದು ತುಂಬ ಸರಳ ಆಗಿರ್ತದೆ, ಆದರೆ ರುಚಿ ಮಾತ್ರ ಒಮ್ಮೆ ಸವಿದ್ರೆ ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತದೆ. ಸಿಹಿ, ಹುಳಿ ಮತ್ತು ಸಾಸಿವೆ ಸುವಾಸನೆ ಹೀಗೆ ಒಂದೇ ಡಿಶಲ್ಲಿ ಸಿಗುವಂಥ ಒಂದು ಸಾಂಪ್ರದಾಯಿಕ ಊಟದ ರೆಸಿಪಿ ಇದು. ಸೊ ಮಳೆಗಾಲದಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ವಿಶೇಷ ಊಟ ಇದ್ದಾಗ, ಊಟ ರೆಡಿ ಮಾಡಲಿಕ್ಕಿದ್ದಾಗ ಇದನ್ನು ನಾವು ಮಾಡ್ಬೋದು. ಸೊ ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಕೂಡ ಖುಷಿಯಿಂದ ತಿಂತಾರೆ. ಹಾಗಾದರೆ ನಾವಿವತ್ತು ಈ ಸ್ಟಾರ್ ಫ್ರೂಟ್ ಅಥವಾ ಕಾಮರ್ಕಾಯಿ ಇಲ್ಲಾಂದರೆ ದೇರೆಹುಳಿ ಇದರಿಂದ ಒಂದು ಸಾಸಿವೆ ರೆಸಿಪಿನ ಮಾಡೋಣ. ಹೇಗಾಗುತ್ತೆ ಅಂತ ನೋಡೋಣ. ನನಗಂತೂ ತುಂಬ ರುಚಿಯಾಗಿದೆ ಅನಿಸಿತು. ನೀವು ಕೂಡ ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ನಾನೀಗ ದೇರೆಹುಳಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಸ್ಟಾರ್ ಆಕಾರದಲ್ಲೇ ಕಟ್ ಪೀಸಸ್ಗಳು ಬರ್ತವೆ, ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ. ಸೊ ಈಗ ಇದನ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಆದ ನಂತರ ನಾವು ಇದರ ಸಾಸಿವೆನ ರೆಡಿ ಮಾಡೋಣ. ಬನ್ನಿ ಈಗ ರೆಸಿಪಿ ಶುರು ಮಾಡೋಣ. ಈ ರೆಸಿಪಿ ಮಾಡಲಿಕ್ಕೆ ನೋಡಿ, ಕಟ್ ಮಾಡಿಟ್ಟಂಥ ಸ್ಟಾರ್ ಫ್ರೂಟ್ ಇದೆ, ಸ್ವಲ್ಪ ಹಸಿ ಕೊಬ್ಬರಿ ತಗೊಂಡಿದ್ದೀನಿ, ಆಮೇಲೆ ಸಾಸಿವೆ ಇದೆ, ಹಾಗೆ ಸ್ವಲ್ಪ ಬೆಲ್ಲ ಇದೆ, ಒಂದೆರಡು ಚಮಚದಷ್ಟು, ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಕಟ್ ಮಾಡಿ. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಬೇಕಾಗ್ತದೆ. ಈಗ ಇದೆಲ್ಲವನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಮೊದಲಿಗೆ ನಾನು ನೋಡಿ ಸ್ಟಾರ್ ಫ್ರೂಟ್ ಹಾಕ್ಕೊಂಡೆ, ಹಸಿಮೆಣಸು ಮತ್ತು ಶುಂಠಿ ಹಾಕ್ಕೊಂಡೆ. ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಹಸಿಮೆಣಸು ಸೇರಿಸ್ಬೋದು. ಇಲ್ಲಿ ಹಸಿಮೆಣಸು ಬೇಡ, ಕೆಂಪು ಮೆಣಸು ಬೇಕಂದರೆ ಅದು ಕೂಡ ಸೇರಿಸ್ಬೋದು, ಚೆನ್ನಾಗಿರ್ತದೆ. ಈಗ ನಾನು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಒಂದೂವರೆ ಚಮಚದಷ್ಟು ನಾನು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಇಷ್ಟೇ ಸಾಕಾಗುತ್ತೆ, ಯಾಕಂದರೆ ಅದು ಕಹಿ ಟೇಸ್ಟ್ ಕೊಡ್ತದಲ್ವ, ಅದಕ್ಕೆ. ಇವಾಗ ನಾನಿಲ್ಲಿ 1-2 ಚಮಚದಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡೆ. ಹಾಗೆ ಕೊನೆಯಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿಯಲ್ಲಿ ನೋಡಿ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ಫೈನ್ ಆಗಬೇಕಂತ ಏನಿಲ್ಲ, ಸಾಸಿವೆ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು, ಜಾಸ್ತಿ ಆದರೆ ಅದು ಕಹಿ ಟೇಸ್ಟ್ ಬರ್ತದೆ. ಸೊ ಈಗ ನೋಡಿ, ಸ್ಟಾರ್ ಫ್ರೂಟ್ ಸಾಸಿವೆ ರೆಡಿಯಾಗಿದೆ. ಇದಕ್ಕೆ ಮೇಲಿಂದ ಬೇಕಿದ್ರೆ ನೀವು ಒಗ್ಗರಣೆ ಕೂಡ ಹಾಕಿ ಸರ್ವ್ ಮಾಡ್ಬೋದು. ಹೀಗೆ ತಿಂದರೂ ಕೂಡ ರುಚಿಯಾಗಿರ್ತದೆ. ನೋಡಿ, ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ.